ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಅಷ್ಟೇ ಎಲ್ಲರೂ ಚೆನ್ನಾಗಿದ್ದೀವಿ. ಏನಂದರೆ ಇವತ್ತು ನಮ್ಮ ದೇವಸ್ಥಾನದಲ್ಲಿ ಮಕರ ಸಂಕ್ರಾಂತಿ ಪ್ರಯುಕ್ತ ಅಯ್ಯಪ್ಪ ಸ್ವಾಮಿ ಪೂಜೆ ಇದೆ. ಇದು ಬಂದುಬಿಟ್ಟು ಅಮ್ಮನವ್ರ ದೇವಸ್ಥಾನ, ಚಾಮುಂಡೇಶ್ವರಿ ಅವ್ರದ್ದು. ಆದರೆ ಇವತ್ತು ಕುಂಭಾಭಿಷೇಕ ಅಂತ ಮಾಡ್ತಿದ್ದಾರೆ 4 ದಿನದಿಂದ. ಇವತ್ತು ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತಾರೆ. ನಾವು ಅದಕ್ಕೆ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಅಷ್ಟೊತ್ತಿಗೆ ಇವ್ರ ಫ್ರೆಂಡ್ ಒಬ್ಬರು ಮನೆಗೆ ಬರ್ತೀವಿ ಅಂತ ಫೋನ್ ಮಾಡಿದ್ದಾರೆ, ಹೊರಟಿದ್ದೀವಿ ಅಂತ. ನೋಡೋಣ ಏನಾಗುತ್ತೆ, ಬೇಗ ಬರೋಣ ಅಂತ ಹೊರಡ್ತಾ ಇದ್ದೀವಿ. ಬೇಗ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಆದರೆ ದೇವಸ್ಥಾನಕ್ಕೆ ಹೋದ್ಮೇಲೆ ಗೊತ್ತಲ್ವ ಎಷ್ಟೊತ್ತಾಗತ್ತೆ ಅಂತ ಗೊತ್ತಾಗಲ್ಲ. ಪೂಜೆ ಮುಗಿಯೋದು ಲೇಟ್ ಆದರೂ ಆಗ್ಬೋದು. ಬೇಗ ಬರೋಣ ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ. ಕೊನೆಗೆ ನಾವು ಬೇಗ ರೆಡಿಯಾಗಿಬಿಟ್ಟು ಹೊರಟು ಬಂದ್ವಿ. ಬರೋದ್ರೊಳಗೆ ಪೂಜೆ ಸ್ಟಾರ್ಟ್ ಆಗಿತ್ತು. ನಾವು ಸ್ವಲ್ಪ ಲೇಟ್ ಆಯಿತು ಬರೋದ್ರೊಳಗೆ. ಪೂಜೆ ಸ್ಟಾರ್ಟ್ ಮಾಡಿದರು, ಫುಲ್ ರಶ್ ಆಗಿತ್ತು. ಸೊ ನಾವು ಅದಕ್ಕೆ ಸ್ವಲ್ಪ ಮುಂದೆ ಬಂದುಬಿಟ್ಟು ಕೂತ್ಕೊಂಡ್ವಿ. ಇಲ್ಲಿ ದೇವಸ್ಥಾನದಲ್ಲಿ ಎಲ್ಲರೂ ಅಷ್ಟೇ ಮುಂಚೆನೇ ಬಂದುಬಿಟ್ಟು ಕೂತ್ಕೊಂಡಿದ್ರು. ನಾವು ಬಂದ ಮೇಲೂ ತುಂಬ ಜನ ಬಂದರು. ನಾವು ಬರೋದ್ರೊಳಗೇನು ಸ್ವಲ್ಪ ಜನ ಬಂದಿದ್ದರು. ಎಲ್ಲ ಅಯ್ಯಪ್ಪ ಸ್ವಾಮಿ ಭಜನೆ ಮಾಡ್ತಾ ಇದ್ದಾರೆ. ಚಾಮುಂಡೇಶ್ವರಿದು. ನಾವು ಕೊನೆಗೆ ದರ್ಶು ಆಳ್ತಾ ಇದ್ಲು ಸ್ವಲ್ಪ. ಅವಳಿಗೆ ಅಲ್ಲಿ ರಿಸ್ಕ್ ಆಯಿತು. ಅದಕ್ಕೆ ಎಲ್ಲ ಹೊರಗೆ ಕರ್ಕೊಬಂದು ಅವಳಿಗೆ ಹೊರಗೆಲ್ಲ ತೋರಿಸ್ತಾ ಇದ್ದೆ. ಅವಳಿಗೆ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ಅವಳು ಎಲ್ಲನೂ ನೋಡಿಬಿಟ್ಟು ಸ್ವಲ್ಪ ಇದು ಮಾಡ್ತಾಯಿದ್ಲು, ಕಿರಿಕಿರಿ. ಅದಕ್ಕೆ ನಾನು ಹೊರಗೆ ಕರ್ಕೊಬಂದೆ. ಹೊರಗೆ ಸ್ವಲ್ಪ ಜಾಗ ಇತ್ತು ಫ್ರೀಯಾಗಿ, ಅದಕ್ಕೆ ಅಲ್ಲೆಲ್ಲ ಸ್ವಲ್ಪ ಓಡಾಡಿಸ್ದೆ. ಇದು ಶನೇಶ್ವರ ಸ್ವಾಮಿ. ಇಲ್ಲಿ ಕಲ್ಲೆಲ್ಲ ಇಟ್ಟಿದ್ದಾರೆ. ಇಲ್ಲಿ ನೋಡಿ ದೇವಿದು, ಮಹಾಕಾಳಿ ದೇವಿದು. ಮಹಾಕಾಳಿ ದೇವಿ ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಅದನ್ನ ನೋಡೋಕೆ ತುಂಬ ಖುಷಿ ಆಯಿತು. ಆ ದೇವಸ್ಥಾನದಲ್ಲಿ ತುಂಬ ಹೈಟಾಗಿ ಇಟ್ಟಿದ್ದಾರೆ ಆ ದೇವಿನ. ಫುಲ್ಲು ಚೆನ್ನಾಗಿ ಕಾಣಿಸುತ್ತೆ. ಅದು ನೋಡೋಕ್ಕೇ ಫುಲ್ ಚೆನ್ನಾಗಿ ಅನಿಸುತ್ತೆ. ಫುಲ್ ಹೈಟಾಗಿದೆ. ಎಲ್ಲ ಪೂಜೆ ಮಾಡ್ತಾಯಿದ್ರು. ಆಮೇಲೆ ಸ್ವಲ್ಪ ಹೊತ್ತು ಮತ್ತೆ ಹೊರಗೆ ಬಂದು ಕೂತ್ಕೊಂಡ್ವಿ. ದಾಶುಗೆ ಸ್ವಲ್ಪ ಫ್ರೀ ಅನ್ನಿಸ್ಲಿ ಅಂತ ಹೊರಗೆ ಕೂತ್ಕೊಂಡ್ವಿ. ಸ್ವಲ್ಪ ಒಳಗೆ ರಶ್ ಇತ್ತು, ಅದಕ್ಕೆ ಸ್ವಲ್ಪ ಹೊತ್ತವರೆಗೂ ಎಲ್ಲರೂ ಹೊರಗೆ ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ. ಪೂಜೆಗೆ ಮಂಗಳಾರತಿ ಆಗಲಿ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡಿದ್ವಿ. ಅಲ್ಲೇ ಎಲ್ಲರೂ ಅಷ್ಟೇ ಸ್ವಲ್ಪ ಜನ ಎಲ್ಲ ಹೊರಗೂ ಇದ್ದರು. ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಆಗೋದು ಸ್ವಲ್ಪ ಲೇಟ್ ಆಯಿತು. ನಾವೂ ಅಷ್ಟೇ ಇಲ್ಲಿ ಮನೋಮ್ಮಿ ಇಲ್ಲೇ ನಿಂತ್ಕೊಂಡಿದ್ದಾಳೆ ನೋಡಿ. ಅವ್ರ ಪಪ್ಪ ಆಮೇಲೆ ಹೋದರು, ಅವ್ರ ಫ್ರೆಂಡ್ ಬರ್ತಾರೆ ಅಂತ ಹೇಳ್ತಿದ್ರು. ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನಗೆ ದೇವ್ರದ್ದು ನೋಡೋಕ್ಕೆ ಖುಷಿ ಆಯಿತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಮೇಲ್ಗಡೆ ಚಾಮುಂಡೇಶ್ವರಿ, ಆಮೇಲೆ ಮತ್ತೆ ಅಯ್ಯಪ್ಪ ಸ್ವಾಮಿ. ರೈಟಲ್ಲಿ ಗಣೇಶನ ಕೂರಿಸಿದ್ರು, ಲೆಫ್ಟಲ್ಲಿ ಶನೇಶ್ವರನ ಕೂರಿಸಿದ್ರು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಂಗೆ ತುಂಬ ಖುಷಿ ಆಯಿತು ನೋಡೋಕ್ಕೇ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಅಂದರೆ ದೇವ್ರನ್ನ ನೋಡ್ತಾನೇ ಇರಬೇಕು ಅನ್ನಿಸ್ತಾ ಇತ್ತು. ಸ್ಟೆಪ್ಸಲ್ಲೆಲ್ಲ ಫುಲ್ಲು ದೀಪ ಎಲ್ಲ ಹಚ್ಚಿದ್ರು. ನಿನ್ನೆ ಇದು ಶನೇಶ್ವರ ಸ್ವಾಮಿದು ಪೂಜೆ ಇತ್ತು. ಅದ್ರದ್ದು ಇಲ್ಲಿ ಫೋಟೋ ಇಟ್ಟಿದ್ದಾರೆ, ಕಳಸನೂ ಇಟ್ಟಿದ್ದಾರೆ.
ನಿನ್ನೆ ಕತೆ ಎಲ್ಲ ಇತ್ತು, ಶನಿ ಕತೆ ಎಲ್ಲ. ಶನಿ ಮಹಾತ್ಮಂದು ಫುಲ್ ಕತೆ ಓದಿಸಿದ್ರು. ರಂಗನಾಥನ್ ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾರೆ. ಎಲ್ಲ ದೇವರಿಗೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇದು ಅಮ್ಮನವ್ರಿಗೆ ಫುಲ್ಲು ಎಲ್ಲ ಇದು ಮಾಡಿದರು, ಹೂವೆಲ್ಲ ಮುಗಿಸಿ ಚೆನ್ನಾಗಿ ಮಾಡಿದರು. ಆಮೇಲೆ ಮಂಗಳಾರತಿ ಆದಮೇಲೆ ಸ್ವಲ್ಪ ಹೊತ್ತವರೆಗೂ ನಾವು ಅಲ್ಲೇ ಕೂತ್ಕೊಂಡ್ವಿ. ಯಾಕಂದರೆ ಇವ್ರು ಬರ್ತಾರೆ ಅಂತ ಅಲ್ಲಿ ಕೂತ್ಕೊಂಡ್ವಿ. ಇವರು ಅವ್ರ ಫ್ರೆಂಡ್ನ ಕರ್ಕೊಬರೋಕ್ಕೆ ಹೋಗಿದ್ದರು. ಸೊ ಅವ್ರು ಬರ್ತಾರೆ ಅಂತ ನಾವು ಅಲ್ಲೇ ವೆಯ್ಟ್ ಮಾಡಿದ್ವಿ. ಮಂಗಳಾರತಿ ಆದ ತಕ್ಷಣ ಎಲ್ಲ ಊಟಕ್ಕೆಲ್ಲ ಕಳಿಸಿದ್ರು. ನಾನು ಮಾತ್ರ ಸ್ವಲ್ಪ ಹೊತ್ತವರೆಗೂ ಅಲ್ಲೇ ಕೂತ್ಕೊಂಡೆ. ಇಲ್ಲಿನ ಸ್ವಲ್ಪ ಜನ ನಮ್ಮ ಜೊತೆನೇ ವೆಯ್ಟ್ ಮಾಡಿದ್ರು. ಇಲ್ಲಿ ಭಜನೆ ಮಾಡ್ತಾಯಿದ್ದಾರೆ, ರಾಮಾಯಣದ್ದು ಭಜನೆ. ಆಮೇಲೆ ರಾಮಾಯಣದ ಭಜನೆ ಮಧ್ಯಾಹ್ನ 2 ಗಂಟೆಯಿಂದನೇ ಸ್ಟಾರ್ಟ್ ಆಯಿತು. ಸ್ವಲ್ಪ ಜನ ಊಟ ಆಗೋಕ್ಕೂ ಮುಂಚೆನೇ ಕೇಳ್ಕೊಳ್ತಾ ಕೂತ್ಕೊಂಡ್ರು. ಇನ್ನು ಸ್ವಲ್ಪ ಜನ ಊಟ ಆದಮೇಲೂ ಕೇಳಿದರು. ಸೊ ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಚೆನ್ನಾಗಿ ಅನ್ನಿಸ್ತು. ಇವರು ಅದಕ್ಕೆ ಮೆಟ್ರೋ ಸ್ಟೇಷನ್ಗೆ ಹೋಗಿ ಇವ್ರನ್ನ ಕರ್ಕೊಂಡು ನಮ್ಮ ಮನೆಯಲ್ಲಿ ಬಿಟ್ಬಿಟ್ಟು ಬಂದರು. ಅವ್ರು ಬರೋವರೆಗೂ ನಾವು ಇಲ್ಲೇ ಕೂತ್ಕೊಂಡಿದ್ವಿ. ಬರ್ತಿದ್ದೀನಿ ಅಂತ ಫೋನ್ ಮಾಡಿದ್ರು. ಸೊ ಅದಕ್ಕೆ ನಾನು ಅವ್ರು ಬರ್ತಾರಂತ ಅಲ್ಲೇ ಕೂತ್ಕೊಂಡಿದ್ವಿ. ದರ್ಶನ ಮಾಡಿದ್ರು. ಹಾಗೆ ಅಲ್ಲೇ ಬಂದು ತುಂಬ ಜನ ನಾವು ದರ್ಶನ ಚೆನ್ನಾಗಾಯಿತು, ತುಂಬ ಚೆನ್ನಾಗಾಯಿತು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಕಥೆ ತುಂಬ ಚೆನ್ನಾಗಿತ್ತು. ನಾನು ತುಂಬ ಹೇಳ್ತಾನೇ ಇದ್ದೆ. ನನ್ನ ಮಗಳೂ ಕೇಳಿದ್ಲು, ಅಮ್ಮ ಅಂಕ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು. ಆಮೇಲೆ ಊಟಕ್ಕೆ ಬಂದ್ವಿ. ಇಲ್ಲಿ ಊಟದ ಹಾಲು ಮೇಲೆ ಊಟ ಹಾಕ್ತಾಯಿದ್ರು. ಸೊ ಕೆಳಗೆ ವೆಯ್ಟ್ ಮಾಡ್ತಿದ್ರು. ಕೊನೆಗೆ ನಾವೆಲ್ಲ ಊಟ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಆಮೇಲೆ ಇವರು ನಮ್ಮ ಎದುರುಗಡೆ ಮನೆ ಹುಡುಗಿರು ಮತ್ತು ಅಲ್ಲಿ ಸ್ವಲ್ಪ ಪಕ್ಕದ ರೋಡ್ ಹುಡುಗಿರೆಲ್ಲ ಮೆಹಂದಿ ಹಾಕ್ಸ್ಕೊಳ್ಳೋಕೆ ಬಂದರು. ಅದಕ್ಕೆ ಅವರಿಗೋಸ್ಕರ ನಾನು ಹೇಳ್ಬಿಟ್ಟು ಸಂಜೆ ಎಲ್ಲ ಸ್ವಲ್ಪ ಬೇಗ ಕೆಲಸ ಮಾಡಿಕೊಂಡು ಮೆಹಂದಿ ಹಾಕಿದೆ. ಅವ್ರು ಹಿಂದಿನ ದಿನವೇ ಮೆಹಂದಿಗೆ ಹಾಕಬೇಕು ಆಂಟಿ ಅಂತ ಹೇಳಿ ಹೋಗಿದ್ರು ನನಗೆ. ಅದಕ್ಕೆ ನಾನೊಂದು ಸ್ವಲ್ಪ ಬೇಗ ಬಂದುಬಿಟ್ಟು ಮನೇಲಿ ಕೆಲಸನೆಲ್ಲ ಬೇಗ ಮಾಡಿಕೊಂಡು ಅವ್ರಿಗೆಲ್ಲ ಮೆಹಂದಿ ಹಾಕಿದೆ. ಅವರು ಎಲ್ಲರೂ ಈ ಕೈಗೆ ಹಣ್ಣು ಹಾಕಿ ಆ ಕೈಗೆ ಹಾಕಿ ಅಂತ ಫುಲ್ ಹಾಕ್ಸ್ಕೊಳ್ತಾ ಇದ್ದರು. ಇವರಿಬ್ಬರು ದೊಡ್ಡ ಹುಡುಗಿರು, ಇನ್ನು ಚಿಕ್ಕ ಹುಡುಗಿರು ಒಂದಿಬ್ಬರು ಇದ್ದರು, ಅವರೂ ಹಾಕ್ಸ್ಕೊಂಡ್ರು. ಹೇಗಿದೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟು ನಮಗಿರಲಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.